ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಕಾಯಿ ಹೋಳಿಗೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಕಾಯಿನ ತುರ್ಕೊಂಡು ಒಂದ್ಸರಿ ಮಿಕ್ಸಿಗೆ ಹಾಕೊಳ್ಳಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ. ಒಂದು ಬಟ್ಲಲ್ಲಿ ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಒಂದು ಕಾಲು ಭಾಗ ನೀರನ್ನು ತಗೊಂಡು ಸೈಡ್ ಪಾಕಕ್ಕೆ ಇಟ್ಟಿದ್ದೀನಿ ನಾನು. ಒಂದು ಬಾಣಲೆಯಲ್ಲಿ ತುರಿದಿರೋ ಕಾಯಿನ ಹಾಕಿ ಉರಿ ಸ್ಲಿಮ್ಮಾಗಿಟ್ಟು ಹುರಿಬೇಕು. ಹುರಿತಾ ಇರೋ ಕಾಯಿಗೆ ಒಂದು ಸ್ಪೂನ್ ತುಪ್ಪ, ಒಂದು ಸ್ಪೂನ್ ಗಸಗಸೆ, ಸ್ವಲ್ಪ ಏಲಕ್ಕಿ ಪೌಡರ್ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಹೋಳಿಗೆನೇ ಬರಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಹೋಳಿಗೆ ಮಾಡಿ ನೋಡಿ. ಈಗ ಕಾಯಿ ಡ್ರೈ ಥರ ಕಾಣ್ತಾ ಇದೆ. ಇಷ್ಟು ಹದದಲ್ಲಿ ಹುರಿಬೇಕು. ತುಂಬಾನೇ ರುಚಿಕರವಾದ ಕಾಯಿ ಹೋಳಿಗೆ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಹಾಗೆ ಪಾಕನ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು, ಫುಲ್ ಗಟ್ಟಿ ಮಾಡಿದರೆ ಸರಿ ಆಗೋಲ್ಲ, ಹೋಳಿಗೆನ ಉದ್ದಕ್ಕೆ ಬರೋದಿಲ್ಲ. ಎಲ್ಲವನ್ನು ಮಿಕ್ಸ್ ಮಾಡಿ ಇಷ್ಟು ನೋಡಿ, ಇಷ್ಟು ಕಲರಲ್ಲಿ ಬರಬೇಕದು. ಹಾಗೆ ನಾನು ಕಣ್ಗನ ರೆಡಿ ಮಾಡ್ತಾ ಇದ್ದೀನಿ. 1 ಕಪ್ ಮೈದಾ, 1 ಕಪ್ ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅಷ್ಟು ಹಾಕಿ ಸಾಕು. ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಇಷ್ಟು ಕೈಗೆ ಅಂಟ್ತಾ ಇರಬೇಕು ಹಿಟ್ಟು. ಹಾಗೆ 2 ಗಂಟೆ ಅಷ್ಟು ನೆನೆಯಕ್ಕೆ ಬಿಡಿ ಹಿಟ್ಟು. ನೆಂದಾದಮೇಲೆ ಹಿಟ್ಟು ಇಷ್ಟು ಸಾಫ್ಟ್ ಆಗುತ್ತೆ. ಮತ್ತು ಎಣ್ಣೆಯನ್ನು ಹಾಕಿ ಮತ್ತೊಂದು ಸರಿ ಮಿಕ್ಸ್ ಮಾಡಿ. ಹಾಗೆ ರೆಡಿಯಾಗಿರೋ ಹೂರಣನ ತಗೊಂಡು ಉಂಡೆ ಮಾಡಿ ಕಣ್ಕನೂ ರೆಡಿ ಮಾಡಿ ಚಪಾತಿ ಮಣೆ ಮೇಲೆ ನಾನು ಉದುತ್ತಾ ಇದ್ದೀನಿ ಹೋಳಿಗೆನ. ಈ ರೀತಿ ಕಣ್ಕನ ಹೋಳಿಗೆನ ತಗೊಂಡು ಹೀಗೆ ಮಾಡಿ ಮೇಲ್ಗಡೆ ಇರೋ ಹಿಟ್ಟನ್ನು ತೆಗಿಬೇಕು. ಆಗ ಹೋಳಿಗೆ ತುಂಬ ತೆಳುವಾಗಿ ಬರುತ್ತೆ. ಪ್ಲಾಸ್ಟಿಕ್ ಮೇಲೆ ಎಣ್ಣೆ ಹಾಕಿ ರೆಡಿ ಮಾಡಿರುವ ಉಂಡೆಯನ್ನು ಪ್ಲಾಸ್ಟಿಕ್ ಮೇಲೆ ಇಟ್ಟು, ಹಾಗೆ ಮೇಲೊಂದು ಎಣ್ಣೆ ಹಚ್ಚಿ ಪ್ಲಾಸ್ಟಿಕ್ ಇಟ್ಟು ಲಟ್ಟಣಿಗೆಯಿಂದ ಹೋಳಿಗೆನ ಉದ್ದಬೇಕು. ನೀವು ಎಷ್ಟು ದೊಡ್ಡ ಹೋಳಿಗೆ ಉದ್ದಿದ್ರೂ ಹೋಳಿಗೆನ ಹರಿದು ಹೋಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಸ್ವೀಟ್ ಹೌಸಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಮಾಡಿ ನೀವು ಇಷ್ಟು ರುಚಿಕರವಾದ ಹೋಳಿಗೆಯನ್ನು ಮನೆಯಲ್ಲೇ ಮಾಡಿ ತಿನ್ನಿ. ತುಂಬಾ ಚೆನ್ನಾಗಿರುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.